ಎಲ್ಲ ಸ್ವಲ್ಪ ನಮಗೆ ಸಪೋರ್ಟ್ ಇದ್ದಾರೆ ಇಲ್ಲಿ. ಅಲ್ಲಿಂದ ಇಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಇವಾಗ 3 ದಿವಸ ಕಂಟಿನ್ಯೂಟಿ ಮಾಡ್ತಾಯಿದ್ದೀವಿ. ಆ ವೀಡ ಸುಧೀರ್ ಅಂತಾನೆ ಅಭಿವೃದ್ಧಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಒಂದು ನಾಯಕ ನಟಕರು ಕನ್ನಡದಲ್ಲೂ ಮಾಡಿದ್ದಾರೆ. ಈ ಕನ್ನಡದಲ್ಲಿ ಇನ್ನೂ 4-5 ಚಿತ್ರಗಳು ಈಗ ಚಾಲ್ತಿಯಲ್ಲಿವೆ, ಶೂಟಿಂಗ್ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ಇದೊಂದು ದೈವಪುತ್ರ ಅಂತ ಹೇಳ್ಬಿಟ್ಟು ಇವು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಚಿತ್ರದ ಚಿತ್ರೀಕರಣ ಮಾಡ್ತಾ ಇರೋದು ಭಾಳ ಖುಷಿ ಕೊಡ್ತಾ ಇದೆ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸರ್. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ನೋಡ್ಬೋದು. ಅಲ್ಲಿ ಕನ್ನಡ ಚಿತ್ರಗಳಿಗೂ ಈ ಊರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಒಬ್ಬ ತೆಲುಗು ನಟ ಕನ್ನಡದಲ್ಲೇ ಮಾಡ್ಬೇಕಂತ ಒಂದು ಹುಮ್ಮಸ್ಸಿದೆಯಲ್ಲ, ಅದಕ್ಕೆ ಅವ್ರಿಗೆ ನಾನು ಹ್ಯಾಟ್ಸಪ್ ಹೇಳ್ತೀನಿ. ಯಾಕಂದ್ರೆ ಸುವರ್ಣ ಪ್ರಕಾಶ್ ಅಂತ ಇದೇ ಫಸ್ಟ್ ಮೂವಿ ನಾನು ಲೀಡ್ ಹೀರೋಯಿನಿ ರೋಲಾಗಿ ಮಾಡ್ತಿರೋದು. ಬಾಲುಗಾರ್ ಸರ್ ಇರಲಿ, ಆಮೇಲೆ ದಾಸ್ ಸರ್ ಇರಲಿ, ಸುಧೀರ್ ಸರ್ ಇರಲಿ, ನಮ್ಮ ಡೈರೆಕ್ಟರ್ ಕೃಷ್ಣ ಶೆಟ್ಟಿ ಸರ್ ಇರಲಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತವ್ರೆ ಆ್ಯಂಡ್ ತುಂಬ ಸ್ಟ್ರಗಲಿಂದ ಮಾಡ್ತವ್ರೆ. ಹೋಪ್ ಇದು ಚೆನ್ನಾಗಿ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಜಾಸ್ತಿ ಜನ ಎಲ್ಲ ಇಂಡಸ್ಟ್ರಿರು ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿರು ಅದೇ ಥರ ಎಲ್ಲ ಒಳ್ಳೆ ಮೂವಿಗಳು ಕೊಟ್ಟು ಒಳ್ಳೆ ಹಿಟ್ ಆಗಲಿ ಅಂತ ಎಲ್ಲ ಜನರು ನೋಡಿ ಅಂತ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸರ್. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ನೋಡ್ಬೋದು. ಯಾವ ಥರ ಮುಖ ಇದು ಮಾಡ್ಕೊರೋ ಥರ ಯಾವ್ದು ಇದು ಇಲ್ಲ, ತುಂಬ ಡಿಗ್ನಿಫೈಡ್ ಆಗಿರುತ್ತೆ ಸರ್ ಮೂವಿ. ಸ್ನೇಹಿತರೆ, ಇಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಕನ್ನಡ ಚಿತ್ರೀಕರಣ ಆಗ್ತಾ ಇದೆ. ಆ ಚಿತ್ರದ ಹೆಸರು ದೈವಪುತ್ರ ಅಂತೇಳ್ಬಿಟ್ಟು ನಾಯಕ ನಟರಾದಂಥ ಸುಧೀರ್ ಸರ್ ಅವರು ಹಲವಾರು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ವೀಡ ಅನ್ನೋ ಒಂದು ತೆಲುಗು ಚಿತ್ರ. ಆ ವೀಡ ಚಿತ್ರದ ಮೂಲಕ ಅವರು ಆ ಒಳ್ಳೆ ನಾಯಕ ನಾಟಕನ ಬೆಳೆದು ಆ ವೀಡ ಸುಧೀರ್ ಅಂತಾನೆ ಅಭಿವೃದ್ಧಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಒಂದು ನಾಯಕ ನಟಕರು ಕನ್ನಡದಲ್ಲೂ ಮಾಡಿದ್ದಾರೆ. ಈ ಕನ್ನಡದಲ್ಲಿ ಇನ್ನೂ 4-5 ಚಿತ್ರಗಳು ಈಗ ಚಾಲ್ತಿಯಲ್ಲಿವೆ, ಶೂಟಿಂಗ್ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ಇದೊಂದು ದೈವಪುತ್ರ ಅಂತ ಹೇಳ್ಬಿಟ್ಟು ಇವು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಚಿತ್ರದ ಚಿತ್ರೀಕರಣ ಮಾಡ್ತಾ ಇರೋದು ಭಾಳ ಖುಷಿ ಕೊಡ್ತಾ ಇದೆ. ಈ ಒಂದು ಚಿತ್ರಕ್ಕೆ ನಮ್ಮ ಒಂದು ತಂಡ ಏನಿದೆ, ನಮ್ಮ ಚೌಡರಾಜ್ ಅವರು, ನಮ್ಮ ತಿಮ್ಮರಾಜು ಸರ್ ಅವರು, ನಮ್ಮ ಸೆಲ್ವಂ ಸರ್ ಅವರು, ಹಾಗೂ ಇನ್ನೂ ಹಲವಾರು ತಂಡ ಏನಿದೆ, ನಮ್ಮ ಚಂದ್ರು ಸರ್ ಅವರು, ಹಾಗೂ ಇನ್ನೂ ಹಲವಾರು ಮಿತ್ರರು ಸೇರಿ ಈ ಒಂದು ಚಿತ್ರತಂಡಕ್ಕೆ ಸಹಕಾರ ನೀಡ್ತಾ ಇದ್ದೀವಿ. ಇದಕ್ಕೆ ಪ್ರಮುಖವಾಗಿ ನಮ್ಮ ಸುಧೀರ್ ಸರ್ ಅವರು ನಮ್ಮ ಸಹೋದರ ಥರ ಆತ್ಮೀಯವಾಗಿ, ಯಾಕಂದರೆ ನಮ್ಮ ತಂಡನ ನಮ್ಮ ಒಂದು ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಈಗ ತಾನೇ ಇವತ್ತು ಕನ್ನಡ ಚಿತ್ರಕ್ಕೆ ಹೊಸ ಒಂದು ಪರಿಚಯ ಆಗ್ತಾ ಇದ್ದಾರೆ, ಹೀರೋಯಿನ್ನು ಸುವರ್ಣ ಅಂತ ಹೇಳ್ಬಿಟ್ಟು. ಅವ್ರಿಗೂ ಕೂಡ ಈ ಚಿತ್ರದ ಮೂಲಕ ಅವರಿಗೆ ಶುಭ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಚಿತ್ರ ನಮ್ಮ ಒಂದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಂತ ಬಿಡುಗಡೆಯಾಗಿ ಯಶಸ್ಸುಗೊಳ್ಳಿ ಅಂತ ಹೇಳ್ಬಿಟ್ಟು ಈ ನಮ್ಮ ಮೂಲಕ ಈ ಒಂದು ದೈವಪುತ್ರ ಚಿತ್ರಕ್ಕೆ ಶುಭ ಕೋರ್ತಾ ಇದ್ದೀವಿ ಸ್ನೇಹಿತರೆ. ನಾಯಕರಾದಂಥ ಸುಧೀರ್ ಅವರಿಗೆ ವಿಶೇಷವಾಗಿ ಶುಭ ಕೋರ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಮಸ್ಕಾರ. ಕಲಾ ಸರಸ್ವತಿ, ಯಾಕೆಂದರೆ 40-50 ವರ್ಷಗಳಿಂದ ಕಲಾ KCN ಗೌಡರು ಹಲವಾರು ಚಿತ್ರಗಳನ್ನ ದೊಡ್ಡಬಳ್ಳಾಪುರದಲ್ಲಿ ಚಿತ್ರೀಕರಣಗೊಂಡಿದ್ದಾರೆ. ತದನಂತರ ಇವತ್ತು ಕನ್ನಡ ಚಿತ್ರಗಳು ಭಾಳ ಚೆನ್ನಾಗಿ ಹೋಗ್ತಾ ಇದ್ದಾವೆ. ದೈವಪುತ್ರ ಎಂಬ ಚಿತ್ರ ಬಳ್ಳಾರಿಯಿಂದ ನಮ್ಮ ಕೃಷ್ಣಮೋಹನ್ ಅವರು ಮತ್ತು ಸುಧೀರ್ ಅವರು ಮತ್ತು ಬಾಲೂರವರು ಬಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಮ್ಮ DN ಚಂದ್ರು, ಮಲ್ಲೇಶು ಮತ್ತು ವೇಲು ಅವರು, ಈ ಥರ ಹಲವಾರು ನಮ್ಮ ಸ್ನೇಹಿತರುಗಳೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಮಾಡಿ, ಯಾಕೆಂದರೆ ಅಲ್ಲಿ ಕನ್ನಡ ಚಿತ್ರಗಳಿಗೂ ಈ ಊರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ದೊಡ್ಡಬಳ್ಳಾಪುರದಲ್ಲಿ KCN ಗೌಡರು ಬಂಗಾರದ ಮನುಷ್ಯ, ಹುಲಿಯಾಲೆನ ಮೇವು ಮತ್ತು ಬಲೆ ಜೋಡಿ, ಹಲವಾರು ಚಿತ್ರಗಳನ್ನ ನಮ್ಮ ದೊಡ್ಡಬಳ್ಳಾಪುರ ಘಾಟಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ರಾಜಘಟ್ಟ ಆಗಿರ್ಬೋದು, ಆಲಹಳ್ಳಿ, ಅಳ್ಮಳ್ಗಿ, ಸುತ್ತಮುತ್ತ ಇದು ಮಳೆನಹಳ್ಳಿ, ಈ ಥರ ಎಲ್ಲ ಹಲವಾರು ಚಿತ್ರಗಳನ್ನ ತೆಗೆದಿರೋವಂಥ ಊರು. ನಮ್ಮೂರಲ್ಲೂ ತೆಗೀಲಿ ಅಂತ ನಾವು ಕೇಳ್ಕೊಂಡಾಗ ಅವರು ಭಾಳ ಖುಷಿಪಟ್ಟು ಅದರಲ್ಲೂ ಮುತ್ತಲಮ್ಮ ಸನ್ನಿಧಿಯಲ್ಲಿ ಚಿತ್ರೀಕರಣ ಮಾಡಿದ್ರು. ಭಾಳ ಖುಷಿ. ಅವತ್ತು ಹಲವಾರು ಮಹನೀಯರು ಬಂದಿದ್ದರು. ಇದರಲ್ಲಿ ವಿಶೇಷತೆ ಏನು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಒಂದು ರೋಲ್ ಮಾಡ್ತಾಯಿದ್ದಾರೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬಂದು ಕ್ಲಾಪ್ ಮಾಡುವುದರ ಮೂಲಕ ಶುಭ ಹಾರೈಸಿದ್ರು. ಸಕಲೇಶ್ಪುರದಿಂದ ಬಂದಿದ್ದರು ಮತ್ತು ಹಲವಾರು ರಾಜಕೀಯದ ಮುಖಂಡರುಗಳು ಬಂದಿದ್ದರು. ಕೃಷ್ಣಮೂರ್ತಿ ಕಲಾವಿದರು ಬಂದಿದ್ದರು, ತಾನಾ ಪ್ರಭುದೇವರವರು ಬಂದಿದ್ದರು ಮತ್ತು ಮುತ್ತಲಮ್ಮ ಸಮಿತಿಯ ಅವರು ನಾಗೇಶು ಮತ್ತು ಮಲ್ಲಪ್ಪ ಅವರು, ತಿಮ್ಮರಾಜ್ ಅವರು, ಈ ರೀತಿ ಹಲವಾರು ಜನ ಬಂದು ಶುಭ ಹಾರೈಸಿದ್ರು. ಇವತ್ತು ಚಿತ್ರೀಕರಣಗೊಳ್ತಾ ಇದೆ. ಇದು ಇಲ್ಲಿಗೆಲ್ಲ 10 ದಿನಗಳ ಕಾಲ ನಮ್ಮ ದೊಡ್ಡಬಳ್ಳಾಪುರ ನಗರ ಮತ್ತು ಗ್ರಾಮಾಂತರದಲ್ಲಿ ಶೂಟಿಂಗ್ ನಡೆಯುತ್ತೆ. ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ, ಚಿತ್ರ ಚೆನ್ನಾಗಿ ಮೂಡಿ ಬರಲಿ. ಮತ್ತು ಈ ಚಿತ್ರದಲ್ಲಿ ನಮ್ಮ ಸ್ಥಳೀಯ ಕಲಾವಿದರನ್ನ ಬಳಸ್ಕೊಳ್ತಾ ಇದ್ದಾರೆ, ಅದು ಒಂದು ಖುಷಿ ವಿಷಯ. ಮತ್ತು ತಿಮ್ಮರಾಜ್ ಅವ್ರ ಮನೆ ಇವತ್ತು ಹೀರೋಯಿನ್ ಅವ್ರ ಮನೆ ಆಗಿದೆ. ಆ ರೀತಿ ಇನ್ನೂ ಹಲವಾರು ಚಿತ್ರಗಳು ಆಗುತ್ತೆ. ತಾವೆಲ್ಲ ಸಹಕಾರ ಕೊಡಬೇಕು. ಇಂಥ ಚಿತ್ರತಂಡ ಇನ್ನೂ ಹೆಚ್ಚು ನಮ್ಮೂರಿಗೆ ಬರಲಿ. ನಾವು ಸಂಪೂರ್ಣ ಕಲಾವಿದರಿಗೆ ಸಹಕಾರ ಕೊಡ್ತೀವಿ. ಚಂದ್ರು ಮತ್ತು ಮಲ್ಲೇಶು, ಇನ್ನೆಲ್ಲ ಕಲಾವಿದರು. ಧನ್ಯವಾದ. ನಮಸ್ಕಾರ ಸರ್. ನಮ್ಮ ಹೆಸರು ಸುಧೀರು. ತೆಲುಗಲ್ಲಿ ಒಂದು 5-6 ಪಿಕ್ಚರ್ ಮಾಡಿದ್ದೀನಿ ಹೀರೋಗ. ಇವಾಗ ನಮ್ಗೆ ರಾಜ್ಕುಮಾರ್ ಸರ್ ಅಂತ ಇಷ್ಟ, ನಮಗೂ ಪುನೀತ್ ಅನ್ನ ಇಷ್ಟ. ಪುನೀತ್ ಸರ್ ಮೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಕನ್ನಡಲ್ಲಿ
ರಾಜ್ಕುಮಾರ್ ಮಾವ ಜೊತೆ ಒಂದು ಪಿಕ್ಚರ್ ಮಾಡಿದ್ದೀನಿ, ಪ್ರಿಯಾಂಕಾ ಜೊತೆ ಒಂದು ಪಿಕ್ಚರ್ ಮಾಡಿದ್ದೀನಿ ಸರ್. ಅದು ರಿಲೀಸ್ ರೆಡಿ ಇದೆ, ಕಥಾ ಕರ್ಮಕ್ರಿಯೆ. ಈ ಮೂವಿ ಇವಾಗ ದೊಡ್ಡಬಳ್ಳಾಪುರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಮುತ್ಯಾಲಮ್ಮ ದೇವಸ್ಥಾನಲ್ಲಿ 10ನೇ ತಾರೀಕು ಓಪನ್ ಮಾಡಿದ್ದೀನಿ. ಇಲ್ಲಿ ಮಾಡ್ತಾ ಕಾರಣ ನಮಗೂ ಸಪೋರ್ಟು. ಇವಾಗ ಕಂಟಿನ್ಯೂ ಇರುತ್ತೆ, 15 ದಿವಸ ಇರುತ್ತೆ. ಆಮೇಲೆ ಹೈದರಾಬಾದಲ್ಲಿ ಒಂದು ಶೆಡ್ಯೂಲ್ ಇದೆ, ಬೆಂಗಳೂರು ಸಿಟಿಯಲ್ಲಿದೆ, ಗೋವಾಲ್ಲಿದೆ. ಟೋಟಲ್ 2 ಮಂತ್ಸಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡೋಣ ಅಂತ ಪ್ಲಾನಿಂಗಲ್ಲಿ ಇದ್ದೀನಿ ಸರ್. ನಮ್ಮ ಸಂಘಟನೆಯ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ, ಅವರು ನಮ್ಮ ಹೀರೋ ಆದಂಥ ಸುಧೀರ್ ಅವರು ಮತ್ತು ನಮ್ಮ ಕ್ಯಾಮ್ರಾಮನ್ ಬಾಲಣ್ಣವರು ಮತ್ತು ಡೈರೆಕ್ಟರ್ ಆದಂಥ ಕೃಷ್ಣಮೋಹನ್ ಅವರು ಇವರೆಲ್ಲ ಬಂದರು ನಮ್ಮ ಮನೆಗೆ. ಬಂದು ಫೈಟ್ ಮಾಸ್ಟರ್ ದಾಸಣ್ಣವರೆಲ್ಲ ಬಂದು ನಮ್ಮ ಮನೆಯಲ್ಲಿ, ಸರ್ ನಿಮ್ಮ ಮನೆಯಲ್ಲಿ ಒಂದು ಕಲಾ ಸೇವೆ ಕಾಣ್ತಾ ಇದೆ, ನಿಮ್ಮ ಮನೆಯಲ್ಲಿ ಒಂದು ಶೂಟಿಂಗ್ ಒಂದು ದೃಶ್ಯ ತೆಗಿಬೇಕು ಅಂದ್ಕೊಂಡು ತಾವೇನು ಮಾಡ್ತೀರಾ ಅಂದರು. ನಾನು ಯಾವತ್ತು ದೈವ ಸಿನಿಮಾ ಯಾವುದು ಟೈಟ್ಲ್ ಕೇಳಿದೆ, ದೈವ ಪುತ್ರ ಅಂತ ಹೇಳಿದ್ರು. ದೈವ ಅಂತ ಇದ್ದಂಗೆ ನಾವು, ಯಾಕಂದರೆ ನಾವು ಮೊದಲಿಂದ ಭಗವಂತನ ನಂಬಿರೋರು, ನಾವು ದೈವ ಅಂದರೆ ಭಾಳ ಇಷ್ಟ. ಅದಕ್ಕೆ ದೈವ ಪುತ್ರ ಸಕ್ಸಸ್ ಆಗಲಿ, ಭಾಳ ವಿಜೃಂಭಣೆಯಿಂದ ಬೆಳೀಲಿ ಅಂತೇಳಿ ತಾಯಿ ಮುತ್ಯಾಲಮ್ಮನ ಆಶೀರ್ವಾದ ತಾವೆಲ್ಲ ಪಡ್ಕೊಂಡು ಅಲ್ಲಿ ಪೂಜೆ ಕಾರ್ಯ ಮಾಡಿ ಅಂತ ಒಂದು ಗೈಡೆನ್ಸ್ ಕೊಟ್ವಿ. ಚೌಡರಾಜು ಅವರೆಲ್ಲ ಹೋಗಿ ಅಲ್ಲೇ ತಾಯಿ ಪೂಜೆ ಮುತ್ಯಾಲಮ್ಮನ ಪೂಜೆ ಮುಗಿಸಿ ಇವತ್ತು ದೈವಪುತ್ರ ಹೀರೋಯಿನು ಸುವರ್ಣ ಅವರು ಮತ್ತು ಅವ್ರ ಫ್ಯಾಮಿಲಿ ಮತ್ತು ಸುಧೀರ್ ಹೀರೋ ಮತ್ತು ನಮ್ಮ ಫೈಟ್ ಮಾಡ್ರು ದಾಸಣ್ಣವರು ಮತ್ತು ಕ್ಯಾಮ್ರಾಮ್ಯಾನು ಬಾಲಣ್ಣವರು, ಚೌಡರಾಜು ಅವರು, ನಮ್ಮ ಕೃಷ್ಣಮೋಹನ್ ಅವರು, ಭಟ್ಟು ಅವರು ಇವರೆಲ್ಲ ಬಂದು ನಮ್ಮ ಮನೆಯಲ್ಲಿ ಒಂದು ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದು ಹೀರೋಯಿನ್ ಮನೆ, ನಮ್ಮ ಮನೆ ಎಲ್ಲ ಇವತ್ತಿಗೆ ಇದು ಹೀರೋಯಿನ್ ಮನೆ ಅಂತ ಹೇಳ್ತಾ ಇದು ಸಕ್ಸಸ್ಫುಲ್ ಆಗಲಿ. ಜನತೆಗೆ ನಾನು ಸಾಷ್ಟಾಂಗ ನಮಸ್ಕಾರಗಳು. ಅವರ ಸಹಕಾರದಿಂದ ನಮ್ಮ ಸ್ನೇಹಿತರ ಸುಧೀರ್, ವೀಡಾ ಸುಧೀರ್ ಅಂತ ಹೆಸರು ಖ್ಯಾತಿಯಾದಂಥ ತೆಲುಗು ಚಿತ್ರ ನಟರು ನಮ್ಮ ಕನ್ನಡದ ಪ್ರಥಮವಾಗಿ ಪಾದಾರ್ಪಣೆ ಮಾಡಿ ದೈವಪುತ್ರ ಅಂತೇಳಿ ಸಿನಿಮಾಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಕನ್ನಡ ಜನತೆ, ಯಾಕೆಂದರೆ ಕನ್ನಡದವರು ತಿಳ್ಕೊಬೋದ ವಿಷಯ, ಒಬ್ಬ ತೆಲುಗು ನಟ ಕನ್ನಡದಲ್ಲೇ ಮಾಡ್ಬೇಕಂತ ಒಂದು ಹುಮ್ಮಸ್ಸಿದೆಯಲ್ಲ, ಅದಕ್ಕೆ ಅವರಿಗೆ ನನ್ನ ವಾಟ್ಸಪ್ ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಕಲೆ ಒಂದು ಕೈ ಬೀಸಿ ಕರಿತದೆ. ಒಬ್ಬ ತೆಲುಗು ನಟನಾದರೂ ಕನ್ನಡ ಬಗ್ಗೆ ಅಭಿಮಾನ ಇದೆಯಲ್ಲ, ಅದಕ್ಕೆ ಅವರ ನನ್ನ ಹೃದಯ